ಈ ದಿನ ನಾವು ಕರ್ನಾಟಕ ಪ್ರಜಾಪರ ವೇದಿಕೆ ಕನ್ನಡ ಶಫಿ ಹಾಗೂ ನಮ್ಮ ಯಾರೋ ಚನ್ನಣ್ಣವರಾಗಲಿ ಏರ್ ಸ್ವಾಮಿಯವರಾಗಲಿ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ನಾವು ಇವತ್ತು ದೂರು ಕೊಟ್ಟಿದ್ದೀವಿ. ಈಗ ಚನ್ನಣ್ಣವ್ರು ಮಾತಾಡ್ತಾರೆ. ಅಲ್ಲ ಸರ್, ಈಗ ಉಮಾಪತಿ ಅವರು ಅವ್ರ ಪರ್ವ ಅಂದರೆ ಏನು ಅವ್ರು ಮಾತಾಡಿದ್ರು, ದರ್ಶನ್ ಸರ್ ಮಾತಾಡಿದ್ರು, ಅದಕ್ಕೆ ಪ್ರತಿ ಉತ್ತರನ ಕೊಟ್ಟಿದ್ದಾರೆ. ಅವ್ರ ತಲೆ ಇಲ್ಲ, ನಾನು ತಲೆ ಕೆಡಿಸ್ಕೊಳೋದಿಲ್ಲ, ಅವ್ರು ಮಾತಾಡಿದ್ರೆ ಹೌದು ನಾನು ತಗಡೆ ಅಂತ ಹೇಳಿ ಪ್ರೂವ್ ಮಾಡೋ ದಿನದಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವ್ರು ಸುಮ್ಮನಾಗಿದ್ದಾರೆ. ಮತ್ತೆ ಈ ಆಕ್ರೋಶ ಯಾಕೆ, ಮತ್ತೆ ಇದನ್ನ ಯಾಕೆ ಬೆಳವಣಿಗೆ ಮುಂದೆ ಹಾಕ್ತಾ ಇದ್ದೀರಾ ಅನ್ನೋದು? ಇದು ಕೇವಲ ಒಬ್ಬ ನಟ ಮತ್ತು ನಿರ್ಮಾಪಕನ ಮಧ್ಯೆ ನಡೀತಾ ಇರ್ತಕ್ಕಂಥಲ್ಲ, ಇಡೀ ರಾಜ್ಯ ನೋಡ್ತಾ ಇದೆ. ದರ್ಶನ್ ಅಂತ ಬಂದು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು, ಪಬ್ಲಿಕ್ ಸೆಕ್ಟರಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನಾಗಿರ್ಬೋದು, ತಾವುಗಳಾಗಿರ್ಬೋದು, ಅಥವಾ ಯಾರು ನಟರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು. ಒಂದು ವಿಚಾರ ಅಂತ ಬಂದಾಗ ನಮ್ಮನ್ನು ನೂರಾರು ಜನ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳಿರ್ತಾರೆ, ನಮ್ಮನ್ನು ಫಾಲೋವರ್ಸ್ ಇರ್ತಾರೆ. ಆಗಿರಬೇಕಾದ್ರೆ ಅದರಲ್ಲೂ ದರ್ಶನ್ ಅನ್ನೋದು ಸಾಮಾನ್ಯ ವ್ಯಕ್ತಿ ಅಲ್ಲ. ಎಲ್ಲೋ ಒಂದು ಕಡೆ ಅಭಿಮಾನಿಗಳು ದೇವಸ್ಥಾನದ ಏನು ಗರ್ಭದ ಗುಡಿಯಲ್ಲಿ ದೇವ್ರನ್ನ ಯಾವ ಥರ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಆ ಮಟ್ಟಿಗೆ ಪೂಜೆ ಮಾಡೋವಂಥ ವ್ಯಕ್ತಿ. ಆ ವ್ಯಕ್ತಿ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ನಾವು ಸಂಘಟನೆ ವತಿಯಿಂದ ನಾವಾಗಲಿ ಕನ್ನಡಿಗರಲ್ಲಿ ಆಕ್ರೋಶಗೊಳ್ಳೋದಕ್ಕೆ ಕಾರಣನೇ ದರ್ಶನ್ ಅವರು ಏನೋ ಆ ಮಟ್ಟಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಸಮಾಜಕ್ಕೆ ಮಾದರಿ ಆಗಿರ್ಬೇಕಂತ ವ್ಯಕ್ತಿ. ಕುಡಿದು ಹೆಂಗಂದ್ರೆ ಮಾತಾಡೋದು, ಹೆಂಗಂದ್ರೆ ನಡ್ಕೊಳ್ಳೋದು, ಹೊಡಿಯೋದು, ಹೋಟ್ಲಲ್ಲಿ ಕೆಲಸ ಮಾಡೋರಿಗೆ ಇಷ್ಟೆಲ್ಲ ಇವ್ರದ್ದು ಹೇಳ್ತಾ ಹೋದರೆ ಅಹಂಕಾರಿ ನಟ ಅಂತ ಹೇಳ್ಬೋದು. 1934ರಲ್ಲಿ ಗುಬ್ಬಿ ವೀರಣ್ಣನವರ ನಾಯಕತ್ವದಲ್ಲಿ ನಾಯಕ ನಟನಾಗಿ ಸತಿ ಸುಲೋಚನಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು. ಅವತ್ತಿಂದ ಇವದೇ ದರ್ಶನ್ ಅವ್ರದ್ದು ಕಾಟೇರ ಚಲನಚಿತ್ರದವರೆಗೂ ಈ ಥರ ನಟನ ನಾವು ನೋಡಿಲ್ಲ. ಹಿರಿಯ ನಟರಾಗಲಿ ನಿರ್ಮಾಪಕರು ಯಾರೂ ನೋಡಿಲ್ಲ. ಕನ್ನಡದ ದುರಹಂಕಾರಿ. ಆಂಧ್ರದಿಂದ ಕೆಲವರು ನಮಗೆ ಫೋನ್ ಮಾಡ್ತಾರೆ, ಏನು ದರ್ಶನ್ ಅವ್ರದ್ದು 2 ತಿಂಗಳು 3 ತಿಂಗಳು ಒಂದೊಂದು ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ, ನಿಮ್ಮ ಕನ್ನಡ ಚಲನಚಿತ್ರ ಏನಾದರೂ ಜಗಳ ಆಗ್ತಾ ಇರುತ್ತೆ. ತಮಿಳ್ನಾಡಿಂದ ಫೋನ್ ಮಾಡ್ತಾರೆ. ಹೀಗಿರಬೇಕಾದ್ರೆ ನಮ್ಮ ಕನ್ನಡ ಚಲನಚಿತ್ರ 5 ವರ್ಷದಲ್ಲಿ ಇಡೀ ಪ್ರಪಂಚ, ಬುರ್ಜ್ ಖಲೀಫಾ ಒಂದು ಕಟ್ಟಡದಲ್ಲಿ ನಮ್ಮ ಕನ್ನಡ ಬಾವುಟ ಆರುತ್ತೆ ಅಂದರೆ ಇಡೀ ಪ್ರಪಂಚ ಕನ್ನಡದವ್ರು ನೋಡ್ತಾ ಇದ್ದಾರೆ, ಕರ್ನಾಟಕ ನೋಡ್ತಾ ಇದ್ದಾರೆ. ಅಂದಮೇಲೆ ದರ್ಶನ್ ಅವ್ರು ಹೇಗಿರಬೇಕು, ಅವ್ರ ನಡವಳಿಕೆ ಹೇಗಿರಬೇಕು, ಅಭಿಮಾನಿಗಳು ನೋಡ್ತಾ ಇರ್ತಾರೆ ಹೇಗಿರಬೇಕು. ಈಗ ಮನೆಗಳಲ್ಲಿ ಅವ್ರ ಅಭಿಮಾನಿಗಳು ಮನೆಗಳಲ್ಲಿ ಹೇಗೆ ನಡ್ಕೋಬೇಕು, ಈ ಮನುಷ್ಯನ ಪೂಜೆ ಮಾಡೋಂಥ ಅಭಿಮಾನಿಗಳು ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ಹೇಗೆ ನಡೀಬೇಕು, ಇವ್ರನ್ನ ಫಾಲೋ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ದೂರು ಕೊಡೋಕ್ಕೆ ಬಂದಿರೋದು. ಯಾವುದೇ ನಿರ್ಮಾಪಕ ಮತ್ತು ನಟನ ಮಧ್ಯೆ ನಡೀತಾ ಇರ್ತಕ್ಕಂಥ ಜಗಳ ಅಲ್ಲ. ಇಡೀ ರಾಜ್ಯ ನೋಡೋಂಥ ಒಂದು ಘಟನೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದಿರೋದು. ಈ ದಿನ ನಾವು ಕರ್ನಾಟಕ ಪ್ರಜಾಪರ ವೇದಿಕೆ ಕನ್ನಡ ಶಫಿ ಹಾಗೂ ನಮ್ಮ ಯಾರೋ ಚನ್ನಣ್ಣವರಾಗಲಿ ಏರ್ ಸ್ವಾಮಿಯವರಾಗಲಿ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ನಾವು ಇವತ್ತು ದೂರು ಕೊಟ್ಟಿದ್ದೀವಿ. ಈಗ ಚನ್ನಣ್ಣವ್ರು ಮಾತಾಡ್ತಾರೆ. ಅಲ್ಲ ಸರ್, ಈಗ ಉಮಾಪತಿ ಅವರು ಅವ್ರ ಪರ್ವ ಅಂದರೆ ಏನು ಅವ್ರು ಮಾತಾಡಿದ್ರು, ದರ್ಶನ್ ಸರ್ ಮಾತಾಡಿದ್ರು, ಅದಕ್ಕೆ ಪ್ರತಿ ಉತ್ತರನ ಕೊಟ್ಟಿದ್ದಾರೆ. ಅವ್ರ ತಲೆ ಇಲ್ಲ, ನಾನು ತಲೆ ಕೆಡಿಸ್ಕೊಳೋದಿಲ್ಲ, ಅವ್ರು ಮಾತಾಡಿದ್ರೆ ಹೌದು ನಾನು ತಗಡೆ ಅಂತ ಹೇಳಿ ಪ್ರೂವ್ ಮಾಡೋ ದಿನದಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವ್ರು ಸುಮ್ಮನಾಗಿದ್ದಾರೆ. ಮತ್ತೆ ಈ ಆಕ್ರೋಶ ಯಾಕೆ, ಮತ್ತೆ ಇದನ್ನ ಯಾಕೆ ಬೆಳವಣಿಗೆ ಮುಂದೆ ಹಾಕ್ತಾ ಇದ್ದೀರಾ ಅನ್ನೋದು? ಇದು ಕೇವಲ ಒಬ್ಬ ನಟ ಮತ್ತು ನಿರ್ಮಾಪಕನ ಮಧ್ಯೆ ನಡೀತಾ ಇರ್ತಕ್ಕಂಥಲ್ಲ, ಇಡೀ ರಾಜ್ಯ ನೋಡ್ತಾ ಇದೆ. ದರ್ಶನ್ ಅಂತ ಬಂದು ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು, ಪಬ್ಲಿಕ್ ಸೆಕ್ಟರಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನಾಗಿರ್ಬೋದು, ತಾವುಗಳಾಗಿರ್ಬೋದು, ಅಥವಾ ಯಾರು ನಟರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು. ಒಂದು ವಿಚಾರ ಅಂತ ಬಂದಾಗ ನಮ್ಮನ್ನು ನೂರಾರು ಜನ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ, ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳಿರ್ತಾರೆ, ನಮ್ಮನ್ನು ಫಾಲೋವರ್ಸ್ ಇರ್ತಾರೆ. ಆಗಿರಬೇಕಾದ್ರೆ ಅದರಲ್ಲೂ ದರ್ಶನ್ ಅನ್ನೋದು ಸಾಮಾನ್ಯ ವ್ಯಕ್ತಿ ಅಲ್ಲ. ಎಲ್ಲೋ ಒಂದು ಕಡೆ ಅಭಿಮಾನಿಗಳು ದೇವಸ್ಥಾನದ ಏನು ಗರ್ಭದ ಗುಡಿಯಲ್ಲಿ ದೇವ್ರನ್ನ ಯಾವ ಥರ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಆ ಮಟ್ಟಿಗೆ ಪೂಜೆ ಮಾಡೋವಂಥ ವ್ಯಕ್ತಿ. ಆ ವ್ಯಕ್ತಿ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ನಾವು ಸಂಘಟನೆ ವತಿಯಿಂದ ನಾವಾಗಲಿ ಕನ್ನಡಿಗರಲ್ಲಿ ಆಕ್ರೋಶಗೊಳ್ಳೋದಕ್ಕೆ ಕಾರಣನೇ ದರ್ಶನ್ ಅವರು ಏನೋ ಆ ಮಟ್ಟಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಸಮಾಜಕ್ಕೆ ಮಾದರಿ ಆಗಿರ್ಬೇಕಂತ ವ್ಯಕ್ತಿ. ಕುಡಿದು ಹೆಂಗಂದ್ರೆ ಮಾತಾಡೋದು, ಹೆಂಗಂದ್ರೆ ನಡ್ಕೊಳ್ಳೋದು, ಹೊಡಿಯೋದು, ಹೋಟ್ಲಲ್ಲಿ ಕೆಲಸ ಮಾಡೋರಿಗೆ ಇಷ್ಟೆಲ್ಲ ಇವ್ರದ್ದು ಹೇಳ್ತಾ ಹೋದರೆ ಅಹಂಕಾರಿ ನಟ ಅಂತ ಹೇಳ್ಬೋದು. 1934ರಲ್ಲಿ ಗುಬ್ಬಿ ವೀರಣ್ಣನವರ ನಾಯಕತ್ವದಲ್ಲಿ ನಾಯಕ ನಟನಾಗಿ ಸತಿ ಸುಲೋಚನಾ ಅಂತ ಒಂದು ಕನ್ನಡ ಚಲನಚಿತ್ರ ಬಂತು. ಅವತ್ತಿಂದ ಇವದೇ ದರ್ಶನ್ ಅವ್ರದ್ದು ಕಾಟೇರ ಚಲನಚಿತ್ರದವರೆಗೂ ಈ ಥರ ನಟನ ನಾವು ನೋಡಿಲ್ಲ. ಹಿರಿಯ ನಟರಾಗಲಿ ನಿರ್ಮಾಪಕರು ಯಾರೂ ನೋಡಿಲ್ಲ. ಕನ್ನಡದ ದುರಹಂಕಾರಿ. ಆಂಧ್ರದಿಂದ ಕೆಲವರು ನಮಗೆ ಫೋನ್ ಮಾಡ್ತಾರೆ, ಏನು ದರ್ಶನ್ ಅವ್ರದ್ದು 2 ತಿಂಗಳು 3 ತಿಂಗಳು ಒಂದೊಂದು ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ, ನಿಮ್ಮ ಕನ್ನಡ ಚಲನಚಿತ್ರ ಏನಾದರೂ ಜಗಳ ಆಗ್ತಾ ಇರುತ್ತೆ. ತಮಿಳ್ನಾಡಿಂದ ಫೋನ್ ಮಾಡ್ತಾರೆ. ಹೀಗಿರಬೇಕಾದ್ರೆ ನಮ್ಮ ಕನ್ನಡ ಚಲನಚಿತ್ರ 5 ವರ್ಷದಲ್ಲಿ ಇಡೀ ಪ್ರಪಂಚ, ಬುರ್ಜ್ ಖಲೀಫಾ ಒಂದು ಕಟ್ಟಡದಲ್ಲಿ ನಮ್ಮ ಕನ್ನಡ ಬಾವುಟ ಆರುತ್ತೆ ಅಂದರೆ ಇಡೀ ಪ್ರಪಂಚ ಕನ್ನಡದವ್ರು ನೋಡ್ತಾ ಇದ್ದಾರೆ, ಕರ್ನಾಟಕ ನೋಡ್ತಾ ಇದ್ದಾರೆ. ಅಂದಮೇಲೆ ದರ್ಶನ್ ಅವ್ರು ಹೇಗಿರಬೇಕು, ಅವ್ರ ನಡವಳಿಕೆ ಹೇಗಿರಬೇಕು, ಅಭಿಮಾನಿಗಳು ನೋಡ್ತಾ ಇರ್ತಾರೆ ಹೇಗಿರಬೇಕು. ಈಗ ಮನೆಗಳಲ್ಲಿ ಅವ್ರ ಅಭಿಮಾನಿಗಳು ಮನೆಗಳಲ್ಲಿ ಹೇಗೆ ನಡ್ಕೋಬೇಕು, ಈ ಮನುಷ್ಯನ ಪೂಜೆ ಮಾಡೋಂಥ ಅಭಿಮಾನಿಗಳು ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ಹೇಗೆ ನಡೀಬೇಕು, ಇವ್ರನ್ನ ಫಾಲೋ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ದೂರು ಕೊಡೋಕ್ಕೆ ಬಂದಿರೋದು. ಯಾವುದೇ ನಿರ್ಮಾಪಕ ಮತ್ತು ನಟನ ಮಧ್ಯೆ ನಡೀತಾ ಇರ್ತಕ್ಕಂಥ ಜಗಳ ಅಲ್ಲ. ಇಡೀ ರಾಜ್ಯ ನೋಡೋಂಥ ಒಂದು ಘಟನೆ ಆಗಿರೋದ್ರಿಂದ ನಾವು ಇಲ್ಲಿ ಬಂದಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.